ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾಸ್. ಇವತ್ತೊಂದು ದೊಡ್ಡ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ. ದೊಡ್ಡ ಇನ್ಫಾರ್ಮೇಷನ್ ಅಂತಂದರೆ ಒಂದು ದೊಡ್ಡ ಬ್ರ್ಯಾಂಡು ಫ್ರಾಡ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಾದಮೇಲೆ ನಾನು ಹೇಳ್ತಾ ಇರೋದು ರೈಟಾ ರಾಂಗಾ, ಅದಾದಮೇಲೆ ಇದಕ್ಕೆ ಸೊಲ್ಯೂಷನೇ ಇಲ್ವಾ, ಸೊಲ್ಯೂಷನ್ ಆಯಿತಾ, ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ಕೊಂಬಿಟ್ಟು ಬನ್ನಿ. ನೋಡಿ, ಸ್ಪಿನ್ನಿಯಷ್ಟು ದೊಡ್ಡ ಫ್ರಾಡ್ ಕಂಪ್ನಿ ಇನ್ನೊಂದಿಲ್ಲ. ಸೊ ಸಚಿನ್ ತೆಂಡೂಲ್ಕರ್ನ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಇಟ್ಕೊಂಡ್ಬಿಟ್ಟು ಎಷ್ಟು ಫ್ರಾಡ್ ಮಾಡ್ತಾರೆ ಅಂತ ಅಂದರೆ, ಡಾಕ್ಯುಮೆಂಟೇ ಪ್ರಾಪರಾಗಿರಲ್ಲ, ಇಂಪ್ರಾಪರ್ ಡಾಕ್ಯುಮೆಂಟು. ಮತ್ತು ನೀವು ಯಾರನ್ನ ಕೇಳಿ ಎಲ್ಲ ಡೆಲ್ಲಿ ಗುರ್ಗಾವಲ್ಲಿ ಕೂತ್ಕೊಂಡಿರ್ತಾರೆ, ಅದಕ್ಕೆ ರೆಸಲ್ಯೂಷನ್ನೇ ಸಿಗಲ್ಲ. ನೀವೇನ ಪ್ರಾಬ್ಲಮ್ ಅಂತ ಕಾಲ್ ಮಾಡಿ, ಗಾಡಿ ತೊಗೊಳ್ಳೋದಾದರೆ ತೊಗೊಳ್ಳಿ, ಗಾಡಿ ತೊಗೊಳ್ಳಿಲ್ಲ ಅಂದರೆ ನೀವೇನು ಟೋಕನ್ ಮಾಡಿರ ಅದನ್ನು ನಾವು ಬ್ಯಾಕ್ಔಟ್ ಚಾರ್ಜಸ್ ಆಗಿ ಡಿಡಕ್ಟ್ ಮಾಡ್ಕೊತೀನಿ ಅಂತಾರೆ. ಸೊ ಇವಾಗ ಸುಮಾರು ಇದೆ ಬಿಡಿ, ಆಕ್ಸಿಡೆಂಟ್ ಗಾಡಿಗಳ್ನ ಅದನ್ನೆಲ್ಲ ನಾವು ಆಕ್ಸಿಡೆಂಟ್ ಅಂತ ಕನ್ಸಿಡರ್ ಆಗೋಲ್ಲ, ನಾವು ಕೊಡ್ತಾರೋ ಸೆಕೆಂಡ್ ಹ್ಯಾಂಡ್ ಕಾರು, ನೀವು ಬೇಕಾದ್ರೆ ತೊಗೊಳ್ಳಿ, ಇಲ್ಲಾಂದರೆ ಅಮೌಂಟ್ ಕಟ್ ಮಾಡ್ಕೊತೀವಿ ಅಂತ ಈ ಥರ ಧಮಕಿ ಹಾಕಿ ದುಡ್ಡನ್ನ ವಸೂಲಿ ಮಾಡ್ತಾವ್ರೆ. ಈಗೊಂದು ಇನ್ಸ್ಪೆಕ್ಷನ್ ರಿಪೋರ್ಟು ನಿಮಗೆ ಲೈವಾಗಿ ತೋರಿಸ್ತೀನಿ ನೋಡಿ. ಸೊ ಇವರು ವೆಹಿಕಲ್ನ ಆಕ್ಷನ್ಗೆ ಹಾಕಬೇಕಾದ್ರೆ ಅಥವಾ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಳ್ತಿರಲ್ಲ, ತುಂಬ ಹುಷಾರಾಗಿ ಎಚ್ಚರಿಕೆಯಿಂದ ನೋಡಿ. ಯಾಕೆಂದರೆ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆಂಟು ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ಕೊಡ್ತೀನಿ. 2015 ಮಾಡಲು ಮಾರುತಿ ಸುಜುಕಿ ಆಲ್ಟೋ K10 VXi ಆಟೋಮೆಟಿಕ್ಕು, ಪೆಟ್ರೋಲ್ ಆಟೋಮೆಟಿಕ್ಕು, 5700 ಕಿಲೋಮೀಟ್ರು, ಸೆಕೆಂಡ್ ಓನರು, 53 K53 ರಿಜಿಸ್ಟ್ರೇಷನ್ನು. ಸೊ ನೀವೇನು ಮಾಡ್ತೀರಾ, ಕಡಿಮೆ ಓಡಿದೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಕೊಟ್ಟು ಬಿಡ್ ಮಾಡ್ತೀರಾ, ಅಥವಾ ಯಾರನ್ನ ಆನ್ಲೈನಲ್ಲಿ ಬಿಡ್ ಮಾಡೋ ಅಂಥವ್ರು ತೊಗೊಳ್ತೀರಾ. ಈ ಗಾಡಿದು ಸರ್ವಿಸ್ ಹಿಸ್ಟ್ರಿ ತಗೊಂಡು ನೋಡಿಬಿಟ್ರೆ, ಕಸ್ಟಮರು ವೆಹಿಕಲ್ನ ಪರ್ಚೇಸ್ ಮಾಡಿದ್ದಾರೆ, ಒಂದೇ ವರ್ಷಕ್ಕೆ 4000 ಚಿಲ್ಲರೆ ಗಾಡಿ ಓಡಿಸಿದ್ದಾರೆ. ಒಂದು ವರ್ಷ ಆದಮೇಲೆ ಲಾಸ್ಟು ಇಲ್ಲಿವರೆಗೂ 10 ವರ್ಷದವರೆಗೂ ಶೋರೂಮ್ ಮಕ್ಕನೇ ನೋಡಿಲ್ಲ. ಇವಾಗ 5700 ಕಿಲೋಮೀಟ್ರು ಓಡಿದೆ. ನೀವೇ ಲೆಕ್ಕ ಹಾಕೊಳ್ಳಿ, ಒಂದು ವರ್ಷದಲ್ಲಿ 4000 ಓಡಿಸಿರೋನು ಇನ್ನು 10 ವರ್ಷದಲ್ಲಿ ಬರೀ 1000 ಓಡಿಸ್ತಾನ. ಇಲ್ಲೊಂದು ಫ್ರಾಡು, ಸರಿನಾ? ನೆಕ್ಸ್ಟು ಆಲ್ಟೋ K10, ಮಾರುತಿ ಸುಜುಕಿ ಆಲ್ಟೋ K10 VXi ಆಟೋಮೆಟಿಕ್ ಅಂತ ಇದೆ. ಸೊ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. RC ಕಾರ್ಡಲ್ಲಿ ಈ ವೇರಿಯಂಟು ಮೆನ್ಷನ್ ಆಗಿಲ್ಲ, ಇಲ್ಲಿ ನೋಡಿ. ಸೊ ಈ RC ಕಾರ್ಡಲ್ಲಿ ಆಲ್ಟೋ K10 VXi ಅಂತ ಮಾತ್ರ ಮೆನ್ಷನ್ ಆಗಿದೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ನಿಮ್ಮ ಗಾಡಿ ಯಾವುದೇ ಒಂದು ಗಾಡಿ ತೊಗೊಳ್ಳಿ, ವೇರಿಯಂಟ್ ಮೇಲೆ ಇನ್ಸೂರೆನ್ಸ್ ಪಾಲಿಸಿ ಕಟ್ಕೊಳ್ತಾರೆ. ಸೊ ಇನ್ಸೂರೆನ್ಸ್ ಪಾಲಿಸಿ LXi ವೇರಿಯಂಟ್ಗೆ ಕಡಿಮೆ ಇರುತ್ತೆ, VXi ವೇರಿಯಂಟ್ಗೆ ಜಾಸ್ತಿ ಇರುತ್ತೆ, ಮ್ಯಾನ್ಯುಯಲ್ ಗೇರ್ಗೆ ಒಂಥರ ಇರುತ್ತೆ, ಆಟೋಮೆಟಿಕ್ಗೆ ಪ್ರೀಮಿಯಮು ಡಿಫ್ರೆನ್ಸಾಗಿ ಬಂದಿರುತ್ತೆ, ಸರಿನಾ? ಬೇಸಿಕ್ ಮಾಡಲು ಟಾಪ್ ಎಂಡ್ ಮಾಡಿಗೂ ಒಂದೇ ಇನ್ಸೂರೆನ್ಸ್ ಪಾಲಿಸಿ ಬರೋದಿಲ್ಲ. ಸೊ ಇನ್ಸೂರೆನ್ಸ್ ಮಾಡಬೇಕಾದ್ರೂ ಅಷ್ಟೇ ಬೇಸ್ಡ್ ಆನ್ RC ಕಾರ್ಡಲ್ಲಿ ಏನು ವೇರಿಯಂಟ್ ಇರುತ್ತೆ ಅದ್ರ ತಕ್ಕನಾಗೆ ಪಾಲಿಸಿನ ಸೊ ಮಾಡಿ ಕೊಡ್ತಾರೆ ಇನ್ಸೂರೆನ್ಸ್ ಕಂಪ್ನಿಯವರು. ಇಲ್ಲಿ ಎಲ್ಲಾಗಿದೆ ಫಸ್ಟ್ನೇ ಮಿಸ್ಟೇಕ್ಸು, ಹೊಸ ಗಾಡಿ ಕಸ್ಟಮರ್ ಯಾರು ಪರ್ಚೇಸ್ ಮಾಡಿದ್ದಾರೆ, ಹೊಸ ಗಾಡಿ ತೊಗೊಬೇಕಾದ್ರೆ ಜೋಶಲ್ಲಿ ಗಾಡಿ ತೊಗೊಂಡಿದ್ದಾರೆ, ಅವನು ಶೋರೂಮ್ನವ್ನು ಮಾಡಿಕೊಡ್ಬೇಕಾದ್ರೆ ಶೋರೂಮ್ನವ್ನು ಮಾಡಿರೋ ಫಸ್ಟು ಮಿಸ್ಟೇಕ್ಸು, ಇನ್ಸೂರೆನ್ಸ್ RC ಕಾರ್ಡಲ್ಲಿ ಪ್ರಾಪರು ವೇರಿಯಂಟ್ ಮೆನ್ಷನ್ ಆಗಿಲ್ಲ. ಆಟೋಮೆಟಿಕ್ ಗಾಡಿಗೆ ಆಲ್ಟೋ K10 VXi ಆಟೋಮೆಟಿಕ್ಗೆ ಸೊ RC ಕಾರ್ಡಲ್ಲಿ ಬರೀ ಆಲ್ಟೋ K10 VXi ಅಂತ ಬಂದಿದೆ. EMT ಮಿಸ್ಸಿಂಗ್ ಇದೆ. ಮಿಸ್ ಮ್ಯಾಚ್ ಆಗಿರೋದನ್ನ ಅವ್ನು ನೋಡಿದಾನೋ ನೋಡಿಲ್ವೋ ಗೊತ್ತಿಲ್ಲ, ಅಥವಾ ನೋಡಿದ್ರೂ ಕಸ್ಟಮರ್ಗೆ ಹಂಗೆ ಕೊಟ್ಟಿರ್ತಾನೆ. ಕಸ್ಟಮರು RC ಕಾರ್ಡಲ್ಲಿ ನನ್ನ ಹೆಸರೈತ ಅಂತ ಮಾತ್ರ ನೋಡಿರ್ತಾನೆ. ನೋಡಿ, ಯಾವುದೇ ಒಂದು ವೆಹಿಕಲ್ ತೊಗೊಂಡ್ಮೇಲೆ ಹೆಸರು ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಡೇಟು, ಚಾಸಿ ನಂಬರು, ಇಂಜಿನ್ ನಂಬರು, ನಿಮ್ಮ ಓನರ್ಶಿಪ್ ಡೀಟೇಲ್ಸು, ವೇರಿಯಂಟ್ ಡೀಟೇಲ್ಸು, ಕಲ್ಲರು, ಮಾಡಲ್ಲು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ರಿಜಿಸ್ಟ್ರೇಷನ್ ಡೇಟು, FC ಡೇಟು, ಮತ್ತು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿಲ್ವಾ, ಓನರ್ ಸೀರಿಯಲ್ಲು, ಕರ್ನಾಟಕ ರಿಜಿಸ್ಟರ್ಡ ಯಾವುದಿದೆ, ಕಲ್ಲರು, ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಪ್ರತಿಯೊಂದು ಡೀಟೇಲ್ಸು, ಹೊಸ ಗಾಡಿ ಆದರೂ ತೊಗೊಳ್ಳಿ, ಸೆಕೆಂಡ್ ಹ್ಯಾಂಡ್ ಗಾಡಿ ಆದರೂ ತೊಗೊಳ್ಳಿ. ಇದರಲ್ಲಿ ನೋಡಿ, ಈ ಅಡ್ರೆಸ್ಸಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಆದರೂ ನಡೀತದೆ. ಬಟ್ಟು ಕೆಲವೊಂದು ಮೇಯ್ನು ವೇರಿಯಂಟ್ಸ್ ಇರ್ತಾವಲ್ಲ, ಅವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡಿದ್ದಾನೆ, ಆಲ್ಟೋ K10 VXi ಆಟೋಮೆಟಿಕ್ ಇರೋದನ್ನ ಆಲ್ಟೋ K10 VXi ಅಂತ ಮೆನ್ಷನ್ ಆಗಿದೆ. ಸೊ ಇನ್ವಾಯ್ಸಲ್ಲಿ ಏನು ಇನ್ವಾಯ್ಸ್ ತಕ್ಕನಾಗಿ RC ಜನ್ರೇಟ್ ಆಗಬೇಕು. ಸೊ ಪ್ರೀವಿಯಸ್ ಒಂದು ವೆಹಿಕಲ್ಲು, ಸೊ ವೋಕ್ಸ್ವ್ಯಾಗನ್ ಜೆಟ್ಟಾ, ಅದು ಡೀಸೆಲ್ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ಅಂತ ಮೆನ್ಷನ್ ಆಗಿರಲಿಲ್ಲ, ಬರೀ ಡೀಸೆಲ್ಲು ಅಂತ ಮೆನ್ಷನ್ ಆಗಿತ್ತು, ವೇರಿಯಂಟ್ ಮೆನ್ಷನ್ ಆಯಿತು. ವೋಕ್ಸ್ವ್ಯಾಗನ್ ಜೆಟ್ಟಾ ಹೈಲೈನು ಡೀಸೆಲ್ ಅಂತ ಮೆನ್ಷನ್ ಆಯಿತು, ಅದರ ಮ್ಯಾನ್ಯಲ್ ಇರಲಿಲ್ಲ, ಆಟೋಮೆಟಿಕ್ ಅಂತ ಮೆನ್ಷನ್ ಆಗಿರಲಿಲ್ಲ. ಓಕೆ, ಅದನ್ನು ಕರೆಕ್ಷನ್ ಮಾಡಿಸೋಣ ಅಂತ RT ಆಫೀಸಿಗೆ ಕೊಟ್ಟರೆ
ವೆಹಿಕಲ್ ಇನ್ವಾಯ್ಸಲ್ಲೇ ರಾಂಗ್ ಆಗಿದೆ. ಶೋರೂಮಲ್ಲಿ ಇನ್ವಾಯ್ಸ್ ಮಾಡಬೇಕಾದ್ರೆ ಶೋರೂಮ್ ಪರ್ಸನ್ ರಾಂಗ್ ಮಾಡಿರೋದಕ್ಕೆ ಆ ಗಾಡಿ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ, ಗಾಡಿ ತೊಗೊಳ್ಳೋಣ, ನಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮಾಡಿಸ್ಕೊಳ್ಳೋಣ ಅಂತಂದರೆ ಇನ್ವಾಯ್ಸು ತೆಗೆದು ನೋಡಿದಾಗ ಇನ್ವಾಯ್ಸಲ್ಲಿ ಆ ವೇರಿಯಂಟ್ ಮೆನ್ಷನ್ ಆಗಿದ್ದು RC ಕಾರ್ಡಲ್ಲಿ ಮಿಸ್ ಮ್ಯಾಚ್ ಇತ್ತು ಅಂದರೆ ಮಾಡಿಕೊಡ್ತಾರೆ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಿ, ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಇವಾಗ ನಾನು ಹೇಳಕೊಟ್ಟಿರೋದು ಸೊ ಈ ಗಾಡಿದು ಆಲ್ಟೋ K10 ವಿಚಾರ ಹೇಳ್ತೀನಿ. ಸೊ ಆಲ್ಟೋ K10 VXI ಅಂತ ಮೆನ್ಷನ್ ಆಗಿದೆ, ಸೊ ಆಟೋಮೆಟಿಕ್ ಅಂತ ಮೆನ್ಷನ್ ಆಗಿಲ್ಲ. ಏನಾಗುತ್ತೆ ಅಂತ ಅಂದರೆ, ಸೊ ಫ್ಯೂಚರಲ್ಲಿ ನಿಮ್ದು ಯಾವುದನ್ನ ಗಾಡಿನ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಹೋದರೆ ಇನ್ಸೂರೆನ್ಸ್ ಪಾಲಿಸಿ ಕಾಸ್ಟು ಡಿಫ್ರೆನ್ಸಲ್ಲಿರುತ್ತೆ. ಯಾಕೆಂದರೆ ಆಲ್ಟೋ K10 VXI ಆಟೋಮೆಟಿಕ್ಗೆ 10,000 ರೂಪಾಯಿ ಬಂದರೆ ಆಲ್ಟೋ K10 VXIಗೆ ಕಡಿಮೆ ಪ್ರೀಮಿಯಮ್ ಬಂದಿರುತ್ತೆ. ಸೊ ಹಂಗಾಗಿ ವೇರಿಯಂಟ್ ಮ್ಯಾಚ್ ಇದ್ದಾಗ ಸೊ ಇನ್ಸೂರೆನ್ಸ್ ಸರ್ವೇಯರು ಸೊ ವೇರಿಯಂಟ್ನ ಎಲ್ಲ ನೋಡಿ ಚೆಕ್ ಮಾಡಿ ಅಪ್ರೂವಲ್ ಕೊಡ್ತಾರೆ. ಸಪೋಸ್ ಅವರೇನಾದ್ರು ನೋಟಿಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕ್ಲೈಮ್ ಬರೋದಿಲ್ಲ. ಸೊ ಹಂಗಾಗಿ ನೀವು ಯಾವುದನ್ನ ಇದ್ದರೆ ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನೋಡಿ ಮಾಡಬೇಕಾದ್ರೆ ಆಲ್ಟೋ K10 VXI ಆಟೋಮೆಟಿಕ್ ಇದೆ. ಸೊ ಇದರಲ್ಲಿಲ್ಲ, ನಾವು ಕಂಪ್ನಿಯವನ್ನ ಇನ್ಸ್ಪೆಕ್ಷನ್ ರಿಪೋರ್ಟು RC ಕಾರ್ಡ್ ಕೊಡು, ಇಲ್ಲ ಅಂತ ಅಂದರೆ ಕ್ಯಾನ್ಸಲ್ ಮಾಡಿಬಿಟ್ಟು ನಮ್ಮ ಕಂಪ್ನಿ ನಾವು ಏನು ಟೋಕನ್ ಮಾಡಿರ್ತೀವಿ ರೀಫಂಡ್ ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ಕನ್ಸಲ್ಟ್ ಪರ್ಸನ್ನ ಪ್ಲಸ್ ಅದರಲ್ಲಿರೋ ಮ್ಯಾನೇಜರ್ನ, ಅದರಲ್ಲಿರೋ ZMನ ಸ್ಪಿನ್ನಿಯಲ್ಲಿರೋರನ್ನ ಕೇಳಿದ್ರೆ ಅವರೆಲ್ಲ ಏನು ರಿಪ್ಲೈ ಮಾಡ್ತಾರೆ ಅಂತ ಅಂದರೆ, ಅದು ಸ್ಮಾಲ್ ಮಿಸ್ಟೇಕ್ಸು, RC ಟ್ರಾನ್ಸ್ಫರ್ ಆಗುತ್ತೆ, ಗಾಡಿ ತೊಗೊಂಡೋಗಿ ಅಂತ ಹೇಳ್ತಾರೆ. ಇನ್ ಕೇಸ್ ನೀನು ತೊಗೊಂಡೋಗಲಿಲ್ಲ ಅಂತ ಅಂದರೆ ನೀನೇನು ಟೋಕನ್ ಮಾಡಿದ್ಯಾ 35,000 ರೂಪಾಯಿ ಬ್ಯಾಕ್ಔಟ್ನ ರೈಸ್ ಮಾಡಿಬಿಟ್ಟು ನಾವು ನಿಮ್ಮ ಅಮೌಂಟ್ನ ಡಿಡಕ್ಟ್ ಮಾಡ್ಕೊತೀವಿ ಅಂತ. ಯಾಕೆಂದರೆ ಪಾಪ ನಾವು ಅವ್ರ ಕಂಪ್ನಿನ ಸಚಿನ್ ತೆಂಡೂಲ್ಕರ್ ಭರವಸೆಕರು ಅಂತ ಹೇಳ್ಬಿಟ್ಟು ನಂಬಿಟ್ಟು ಗಾಡಿ ತೊಗೊಳ್ತೀವಲ್ಲ, ಒಂದು ಕಂಪ್ನಿಯಿಂದ ಟ್ರಸ್ಟೆಡ್ ಅಂತ ಹೇಳ್ಬಿಟ್ಟು ತೊಗೊಳ್ತೀವಲ್ಲ, ಇದೆಲ್ಲ ನಮ್ಗೆ ಆಗಬೇಕಾಗಿರೋದೆ. ಇನ್ನು ತೀರಾ ಏನು ಮಾತಾಡ್ತಾರೆ ಅಂತಂದರೆ ಇಂಟರ್ನಲ್ಲಾಗಿ, ಸೊ ನಮ್ಗೆ ಯಾರೋ ಒಬ್ಬ ಅಪ್ರೋಚ್ ಮಾಡಿ ಗಾಡಿ ಇನ್ಸ್ಪೆಕ್ಷನ್ ಅಂದರೆ ಬಿಡ್ ಮಾಡೋದಕ್ಕೆ ಹೇಳೋನಿಗೆ ಏನು ಹೇಳ್ತಾರೆ, ಆ ಡೀಲರ್ ಬಿಡ್ ಮಾಡ್ತಾಯಿಲ್ಲ ಮತ್ತೊಂದು ಮಾಡ್ತಾಯಿಲ್ಲ ಅಂತ ಅಂದರೆ ನಿನ್ನ ಹತ್ರ 100 ಜನ ಅವರೇ, ಒಬ್ಬನವ್ರದ್ದೇನಂತ ಇನ್ನೊಬ್ಬವನಲ್ಲ ಇನ್ನೊಬ್ಬನ ಹತ್ರ ಬಿಡ್ ಮಾಡಿಸಿ ಗಾಡಿ ಪ್ರೊಕ್ಯೂರ್ ಮಾಡಿಸು ಅಂತ. ಒಟ್ಟಿನಾಗೆ ಎಲ್ಲ ಒಂದಿಗೂ ಮೋಸ ಮಾಡಿಕೊಂಡು ಬೆಳೀತಾ ಇರೋ ಕಂಪ್ನಿ ಅಂದರೆ ಸ್ಪಿನ್ನಿಯಷ್ಟು ದೊಡ್ಡ ಫ್ರಾಡ್ ನನ್ನ ಮಕ್ಕಳು ಇನ್ನೊಂದು ಇಲ್ಲ ಅಂತಲೇ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಅವರಷ್ಟು ದೊಡ್ಡ ಚೀಟಿಂಗು ಒಂದು ಡಾಕ್ಯುಮೆಂಟೇಷನಲ್ಲಾಗಿರ್ಬೋದು, ಒಂದು ಇನ್ಸ್ಪೆಕ್ಷನಲ್ಲಾಗಿರ್ಬೋದು, ತೋರಿಸೋದೇ ಒಂದು ಮಾಡೋದೇ ಒಂದು, ಮತ್ತು ನೆಕ್ಸ್ಟು ಅದಾದಮೇಲೆ ನಿಮಗೆ ಮಾತಾಡಬೇಕು ಅಂದರೆ ಯಾರೂ ಸಿಗೋದಿಲ್ಲ. ಎಲ್ಲ ಹೋಗ್ಬಿಟ್ಟು ಡೆಲ್ಲಿ ಹರಿಯಾಣ ಗುರ್ಗಾವಲ್ಲಿ ಕೂತ್ಕೊಂಡಿರ್ತಾರೆ. ನೀವೇನೇ ಮಾತಾಡಿ ಅವ್ರ ಕಡೆಯಿಂದ ಬರೋದಿಷ್ಟೇ, ಬೇಕಾದ್ರೆ ತೊಗೊಂಡೋಗು, ಇಲ್ಲ ಅಂತಂದರೆ ನಿನ್ನ ಅಮೌಂಟ್ ಏನಿರುತ್ತೆ ನಾವು ಡಿಡಕ್ಟ್ ಮಾಡ್ಕೊತೀವಿ, ಇಷ್ಟೇ. ಇದಕ್ಕೆ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ. ಇಂಥ ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತಂದರೆ ಡೀಲರ್ಸ್ಗೂ ಹೇಳೋದಿಷ್ಟೇ, ಒಂದು ವಾರ ನೀವು ಯಾವುದೇ ಗಾಡಿ ಬಿಡ್ ಮಾಡ್ದಲೇ ಸುಮ್ಮನೆ ಇದ್ಬಿಟ್ರೆ ಆಟೋಮೆಟಿಕ್ಲಾಗಿ ನಮ್ಮ ರೂಟಿಗೆ ಬರ್ತಾರೆ. ಇವಾಗ ಹೆಂಗಾಗುತ್ತೆ ಅಂದರೆ ಆಪ್ಷನ್ ಇಲ್ದಂಗೆ ನಾವು ಅವ್ರಿಗೆ ಕೇಳ್ದಂಗೆ ಆಗುತ್ತೆ. ಜುಟ್ಟು ಜನವಾರ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ನಾವು ಡೆಪಾಸಿಟ್ ಮಾಡಿರ್ತೀವಿ, ನಮ್ಮ ದುಡ್ಡೇ ಅವ್ರ ಕಡೆ ಇರುತ್ತೆ. ಒಂಥರ ಬ್ಲ್ಯಾಕ್ ಮೇಲ್ ಮಾಡಿ ಅವರು ನಮಗೆ ಗಾಡಿಗಳು ಮೂವ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ನೇ ಇಲ್ದಂಗೆ ಆಗುತ್ತೆ. ಎಲ್ಲರೂ ಒಟ್ಟಾರೆ ಸೇರ್ಕೊಂಡ್ರೆ ಇಂಥ ದೊಡ್ಡ ಫ್ರಾಡ್ ಕಂಪ್ನಿಗಳಿಗೆ ಏನಾದರೂ ಬುದ್ಧಿ ಕಲಿಸ್ಬೋದು. ಸೊ ಇಂಡಿವಿಜುವಲಾಗಿ ನೀವು ಸ್ಪಿನ್ನಿ ಪ್ಲ್ಯಾಟ್ಫಾರ್ಮಲ್ಲಿ ಸ್ಪಿನ್ನಿ ವೆಬ್ಸೈಟಲ್ಲಿ ಗಾಡಿ ತೊಗೊಳ್ತೀರಾ ಅಂತಂದರೆ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ನೋಡಿ ನೀವು ಆಕ್ಸಿಡೆಂಟ್ ಗಾಡಿ ಸಿಗಲ್ಲ ಸ್ಪಿನ್ನಿಯಲ್ಲಿ, ತುಂಬ ಸರ್ಟಿಫೈಡು 150 ಚೆಕ್ ಪಾಯಿಂಟು ಇನ್ನೂ ಚೆಕ್ ಮಾಡ್ತಾರೆ ಅಂತ ಹೇಳ್ತಿರಲ್ಲ. ಕೆಲವೊಂದು ಸರಿ ಹೆಡ್ಲ್ಯಾಂಪು ಬಾನೆಟು ಕ್ರಾಸ್ ಮೆಂಬರ್ ಎಲ್ಲ ರಿಪೇರ್ ಆಗಿದ್ರು ಅವ್ರು ಪ್ರತಿಯೊಂದು ಮೆನ್ಷನ್ ಮಾಡಲ್ಲ. ಕ್ವಾರ್ಟರ್ ಪ್ಯಾನಲ್ ರಿಪೇರ್ ಆಗಿದ್ರು ಮೆನ್ಷನ್ ಮಾಡಲ್ಲ. ಸೊ ಬರೀ ಮೋಸ ಮಾಡಿಬಿಟ್ಟೆ ಅವ್ರ ಗಾಡಿ ಸೇಲ್ ಮಾಡೋದು. ಪ್ರತಿಯೊಂದು ಗಾಡಿನ ನಿಮಗೆ ನಾಲೆಜ್ ಇದ್ದರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ, ಇಲ್ಲ ಯಾರನ್ನ ಇನ್ಸ್ಪೆಕ್ಷನ್ ಮಾಡೋರನ್ನ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ತೊಗೊಳ್ಳಿ, ಹೋಗಬೇಡಿ ಅಂತ ಹೇಳ್ತೀನಿ. ಇದು ಯಾಕೆಂದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸು ತುಂಬ ಆಗಿದೆ. ಬಟ್ ಏನು ಮಾಡ್ತೀರಾ, ಕೆಲವೊಂದು ಸರಿ ಗಾಡಿಗಳು ರಿಕ್ವೈರ್ಮೆಂಟು ಕಲೆಕ್ಷನ್ಸ್ ಬೇಕಾದಾಗ ಈ ಥರ ಪ್ಲಾಟ್ಫಾರ್ಮಲ್ಲೂ ಗಾಡಿಗಳ್ನ ಹುಡುಕ್ತಾ ಇರ್ತೀವಿ. ಸೊ ಈ ಥರ ಮೋಸ ಆಗ್ತಾಯಿದೆ. ದಯವಿಟ್ಟು ಸ್ಪಿನ್ನಿಯವ್ರನ್ನ ಯಾವನೂ ನಂಬೇಡಿ, ಯಾರೂ ಅದರಲ್ಲಿ ಬಿಡ್ ಮಾಡಿ ತೊಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.